ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ರೈಲ್ವೆ ಗ್ರೂಪ್ ಡಿ ಮೆಡಿಕಲ್ ಟೆಸ್ಟ್ ಯಾವ ರೀತಿ ನಡೀತೈತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೀವು ಮೆಡಿಕಲ್ ಟೆಸ್ಟ್ ಸೆಲೆಕ್ಷನ್ ಆಗಬೇಕಂದ್ರೆ ಫಿಸಿಕಲ್ ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗಿರಲೇಬೇಕು. ಓಕೆ, ಸೊ ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಿ 1 ತಿಂಗಳು ಅಥವಾ 2 ತಿಂಗಳು ಆದಮೇಲೆ ನಿಮ್ಗೆ ಮೆಸೇಜ್ ಬರ್ತೈತಿ. ಏನಂತಪ್ಪ ಅಂತಂದ್ರೆ ಮೆಡಿಕಲ್ ಟೆಸ್ಟ್ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತೇಳಿ. ಓಕೆ, ಸೊ ನೀವು ಮೆಡಿಕಲ್ ಟೆಸ್ಟ್ ಸೆಲೆಕ್ಷನ್ ಆದಂದ್ರೆ ನಿಮ್ಮ ಇಮೇಲ್ ಕೂಡ ಕಳಿಸ್ತಾರೆ ಕನ್ಫರ್ಮೇಷನ್, ಮತ್ತು ನೀವೇನು ನಂಬರ್ ಕೊಟ್ಟಿರ್ತಲ್ಲ ಆ ನಂಬರ್ ಕೂಡ ಮೆಸೇಜ್ ಬರ್ತೈತಿ. ಏನಪ್ಪ ಅಂತಂದ್ರೆ ಇಂಥ ತಾರೀಕು ದಿವಸ ನೀವು ಹುಬ್ಳಿ ಡಿವಿಷನ್ ಆಫೀಸ್ಗೆ ಹೋಗಿ ಮೆಡಿಕಲ್ ಟೆಸ್ಟ್ಗೆ ರಿಪೋರ್ಟಿಂಗ್ ಮಾಡ್ರಿ ಅಂತೇಳಿ. ಓಕೆ, ರಿಪೋರ್ಟಿಂಗ್ ಒಂದು ವಾರಕ್ಕಿಂತ ಮುಂಚೆ ನಿಮಗೆ ಇಮೇಲ್ ಐಡಿಗೆ ಕನ್ಫರ್ಮೇಷನ್ ಮತ್ತು ಮೊಬೈಲ್ ನಂಬರ್ ಕೂಡ ಕನ್ಫರ್ಮೇಷನ್ ಕಳಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಈ ಮೆಸೇಜ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಬೇಕು. ಓಕೆ, ಮೆಡಿಕಲ್ ಟೆಸ್ಟ್ ಹೋಗಿಂತ ಮುಂಚೆ ನೀವು ಹುಬ್ಳಿ ಡಿವಿಷನ್ ಆಫೀಸ್ಗೆ ರಿಪೋರ್ಟಿಂಗ್ ಮಾಡಿರ್ತೈತಿ. ಓಕೆ, ಆ ರಿಪೋರ್ಟಿಂಗ್ ಮಾಡೋ ದಿವಸ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಿರ್ತಾರೆ. ಯಾವ ಡಾಕ್ಯುಮೆಂಟ್ಸ್ ಅಂತೇಳಿ ನಿಮಗೆ ಮೆಸೇಜ್ ಕಳಿಸಿರ್ತಾರೆ ಮತ್ತು ಇಮೇಲ್ ಐಡಿ ಕೂಡ ಕೊಟ್ಟಿರ್ತಾರೆ. ಓಕೆ, ಸೊ ಆ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ವೆರಿಫೈ ಮಾಡಿ ನಿಮಗೆ ಮೆಡಿಕಲ್ ಟೆಸ್ಟ್ ಒಂದು ರಿಪೋರ್ಟಿಂಗ್ ಡೇಟ್ ಕೊಡ್ತಾರೆ. ಓಕೆ, ಸೊ ಮೆಡಿಕಲ್ ಟೆಸ್ಟ್ಗೆ ನೀವು ಯಾವ ಹಾಸ್ಪಿಟಲ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಓಕೆ, ಟೋಟಲಾಗಿ 3 ಹಾಸ್ಪಿಟಲ್ ಅದಾವೆ ಹುಬ್ಳಿ ಡಿವಿಷನ್ ಒಳಗೆ. ಓಕೆ, ಮೊದಲನೇದಾಗಿ ಹುಬ್ಳಿ ರೈಲ್ವೆ ಹಾಸ್ಪಿಟಲ್, ಎರಡನೇದು ಬೆಂಗಳೂರು ರೈಲ್ವೆ ಹಾಸ್ಪಿಟಲ್, ಮೂರನೇದು ಮೈಸೂರು ರೈಲ್ವೆ ಹಾಸ್ಪಿಟಲ್. ಈ 3 ಹಾಸ್ಪಿಟಲ್ನಾಗ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಓಕೆ, ಚೂಸ್ ಮಾಡಿದಾದ್ಮೇಲೆ ನಿಮ್ಗೆ ಒಂದು ರಿಪೋರ್ಟಿಂಗ್ ಡೇಟ್ ಕೊಡ್ತಾರೆ. ಆ ದಿವಸ ನೀವು ಹೋಗಿ ಮೆಡಿಕಲ್ ಟೆಸ್ಟ್ ಕೊಡಬೇಕು. ಓಕೆ, ಇನ್ನು ಮೆಡಿಕಲ್ ಟೆಸ್ಟ್ಗೆ ರಿಪೋರ್ಟಿಂಗ್ ಏನು ಕೊಟ್ಟಿರ್ತಾರಲ್ಲ ಆ ಡೇಟ್ ದಿವಸ ಹೋಗಿ ನೀವು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ರಿಪೋರ್ಟಿಂಗ್ ಮಾಡಿರ್ತೈತಿ. ಓಕೆ, ರಿಪೋರ್ಟಿಂಗ್ ಮಾಡಿದಾದ್ಮೇಲೆ ಮೊದಲನೇದಾಗಿ ನಿಮ್ಗೆ ಹೈಟ್ ವೇಟ್ ಬರ್ಕೋತಾರೆ. ಓಕೆ, ಇದೇನು ಕಂಪಲ್ಸರಿ ಇರಂಗಿಲ್ಲ, ನಿಮ್ಮ ಮೆಡಿಕಲ್ ರಿಪೋರ್ಟ್ ಒಳಗೆ ಬರೆದಿರ್ತೈತಿ. ಹಾಗಾಗಿ ಹೈಟ್ ವೇಟ್ ನೋಟ್ ಮಾಡ್ಕೋತಾರೆ. ಅದಾದ್ಮೇಲೆ ಬ್ಲಡ್ ಸ್ಯಾಂಪಲ್ ತಗೋತಾರೆ. ಬ್ಲಡ್ ಸ್ಯಾಂಪಲ್ ಯಾಕೆ ತಗೋತಾರಪ್ಪ ಅಂದ್ರೆ ನಿಮ್ಗೆ ಬ್ಲಡ್ ಗ್ರೂಪ್ ಮತ್ತು ಶುಗರ್ ಲೆವೆಲ್ ಚೆಕ್ ಮಾಡಕ್ಕೆ ತಗೋತಾರೆ. ಅಂಜಕ್ಕೆ ಹೋಗ್ಬೇಡ್ರಿ, ಇದನ್ನ ಜಸ್ಟ್ ನಿಮ್ಮ ಮೆಡಿಕಲ್ ರಿಪೋರ್ಟ್ ಒಳಗೆ ಮೆನ್ಷನ್ ಮಾಡಿರ್ತೈತಿ. ಹಾಗಾಗಿ ಇದನ್ನೆಲ್ಲ ತಗೊಳ್ತಾರೆ. ಓಕೆ, ಇದೇನು ಭಾಳ ಅಂಜುವಂಥದ್ದೇನಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಹಾರ್ಟ್ ಚೆಕಪ್ ಮಾಡ್ತಾರೆ. ಓಕೆ, ಇ ಸಿ ಜಿ ಟೆಸ್ಟ್ ಮಾಡ್ತಾರೆ. ಇ ಸಿ ಜಿ ಟೆಸ್ಟ್ ಒಳಗೆ ನಿಮ್ಗೆ ಹಾರ್ಟ್ ಫಂಕ್ಷನ್ ಹೆಂಗೈತೆ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ಲಿವರ್ ಫಂಕ್ಷನ್ ಮತ್ತು ಕಿಡ್ನಿ ಫಂಕ್ಷನ್ ಚೆಕ್ ಮಾಡ್ತಾರೆ. ಓಕೆ, ಇವೆಲ್ಲ ಪಾರ್ಟ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಿರ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಹಿಯರಿಂಗ್ ಟೆಸ್ಟ್ ಮಾಡ್ತಾರೆ. ಅಂದರೆ ಶ್ರವಣ ಪರೀಕ್ಷೆ, ಅಂದರೆ ಕಿವಿ ಕೇಳಿಸ್ತೈತೆ ಇಲ್ಲ ಅಂತ ಕರೆಕ್ಟಾಗಿ ಕ್ಲಿಯರ್ ಆಗಿ ಚೆಕ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಾಳೆ ಸೆಲೆಕ್ಷನ್ ಆದಮೇಲೆ ಫೀಲ್ಡ್ನ ವರ್ಕ್ ಮಾಡಬೇಕಾದ್ರೆ, ಸ್ಟೇಷನ್ ವರ್ಕ್ ಮಾಡಬೇಕಾದ್ರೆ, ವರ್ಕ್ಶಾಪ್ನ ವರ್ಕ್ ಮಾಡಬೇಕಾದ್ರೆ, ಓಕೆ, ಎಲ್ಲೇ ಒಂದು ಕಡೆ ವರ್ಕ್ ಮಾಡಬೇಕಾದ್ರೆ ಟ್ರೈನ್ ಹಾರ್ನ್ ಕಂಪಲ್ಸರಿ ನಿಮ್ಗೆ ಕೇಳಿಸ್ತಿರ್ಬೇಕು. ಹಾಗಾಗಿ ಶ್ರವಣ ಪರೀಕ್ಷೆ ಕಂಪಲ್ಸರಿ ಮಾಡ್ತಾರೆ. ಓಕೆ, ಇಲ್ಲಿ ನೀವು ಫೇಲ್ ಆಗಲೇಬಾರ್ದು. ಇನ್ನು ಕೊನೆಯದಾಗಿ ಭಾಳ ಇಂಪಾರ್ಟೆಂಟ್ ಟೆಸ್ಟ್ ಯಾವುದಪ್ಪ ಅಂತಂದ್ರೆ ಐ ಟೆಸ್ಟ್. ಓಕೆ, ವಿಷನ್ ಟೆಸ್ಟ್ ಮಾಡ್ತಾರೆ. ಇದು ಕಂಪಲ್ಸರಿ ಪಾಸ್ ಆಗಲೇಬೇಕು. ಓಕೆ, ಇದ್ರಾಗ 2 ರೀತಿ ಬರ್ತಾವೆ. ಓಕೆ, ಸೊ ಮೊದಲನೇದಾಗಿ ಒಂದು ರೂಮ್ ಇರ್ತೈತಿ, ಅಸ್ಯೂಮ್ ಮಾಡ್ಕೋರಿ. ಓಕೆ, ಆ ರೂಮು ಕಂಪ್ಲೀಟ್ ಕತ್ಲು ಮಾಡ್ತಾರೆ. ಒಂದು 20 ಡಿಸ್ಟೆನ್ಸ್ ದೂರ ಇಟ್ಟು 3 ಲೈಟ್ ಆನ್ ಮಾಡಿರ್ತಾರೆ. ಓಕೆ, ನೀವು ಜನರಲ್ ಆಗಿ ನೋಡಿರ್ತೀರಿ. ಓಕೆ, ಸಿಗ್ನಲ್ ಒಳಗೆ ಯಾವಪ್ಪ ಅಂತಂದ್ರೆ ಗ್ರೀನ್, ಯೆಲ್ಲೋ ಮತ್ತು ರೆಡ್, ಹಸಿರು, ಹಳದಿ, ಕೆಂಪು, ಇವು 3 ಲೈಟ್ಗಳು ರೂಮ್ ಒಳಗೆ ಹಾಕ್ತಿರ್ತಾರೆ. ಓಕೆ, 20 ಮೀಟ್ರ್ ನೀವು ದೂರ ನಿಲ್ಲಿಸಿರ್ತಾರೆ. ರೂಮ್ ಕಂಪ್ಲೀಟ್ ಆಗಿ ಕತ್ಲು ಮಾಡ್ತಾರೆ. ಕತ್ಲು ಮಾಡಿ ಒಂದು ಲೈಟ್ ಆನ್ ಮಾಡ್ತಾರೆ. ಯಾವ ಲೈಟ್ ಆನ್ ಮಾಡ್ಯಾರ ಅಂತ ನೀವು ಗುರುತಿಸಿ ಹೇಳಬೇಕು. ಓಕೆ, ರೆಡ್ ಆನ್ ಮಾಡ್ಬೋದು, ಗ್ರೀನ್ ಆನ್ ಮಾಡ್ಬೋದು, ಯೆಲ್ಲೋ ಆನ್ ಮಾಡ್ಬೋದು. ಯಾವ್ದು ಆನ್ ಮಾಡಿರ್ತಾರೋ ಅದನ್ನ ನೀವು ಗುರುತಿಸಿ ಹೇಳಬೇಕು. ಇನ್ನು ಎರಡನೇ ಏನಪ್ಪ ಅಂದ್ರೆ ಅದ ರೂಮ್ ಕಂಪ್ಲೀಟ್ ಆಗಿ ಬೆಳಕು ಹಾಕ್ತಾರೆ. ಬೆಳಕು ಹಾಕಿ ಮತ್ತೆ ಅದ ಲೈಟ್ಗಳು ಆನ್ ಮಾಡ್ತಾರೆ. ಅವ್ರು ಬೇರೆ ಬೇರೆ ಲೈಟ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ನೀವು ಯಾವ್ದಾದ್ರು ಆನ್ ಐತೆ ಅಂತ ನೀವು ಹೇಳ್ತಾ ಹೋಗ್ಬೇಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಅಂತ ಕರೀತಾರೆ. ಓಕೆ, ಈ ಟೆಸ್ಟ್ ಒಳಗೆ ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು. ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಏನಪ್ಪ ಅಂತಂದ್ರೆ ಒಂದು ಬುಕ್ ಇರ್ತೈತೆ. ಓಕೆ, ಕಲರ್ ಬುಕ್ ಇರ್ತೈತಿ. ಆ ಬುಕ್ ಒಳಗೆ ನಂಬರ್ಸ್ ಇರ್ತೈತಿ. ಯಾವ ನಂಬರ್ ಇರ್ತೈತೆ ನಾವು ಗುರುತಿಸಿ ಹೇಳ್ಬೇಕು. ಇಲ್ಲಪ್ಪ ಅಂದ್ರೆ ಆ ಕಲರ್ ಒಳಗೆ ಚಿತ್ರಗಳು ಇರ್ತಾವೆ. ಯಾವ ಚಿತ್ರ ಐತೆ ಅಂತ ನಾವು ಗುರುತಿಸಿ ಹೇಳ್ಬೇಕು. ಇಲ್ಲಪ್ಪ ಅಂದ್ರೆ ಒಂದು ಡೈಗ್ರಾಮ್ ಕೊಟ್ಟಿರ್ತಾರೆ, ಯಾವ ಡೈಗ್ರಾಮ್ ಕೊಟ್ಟಾರ ಅಂತ ನಾವು ಅಲ್ಲಿ ಗುರುತಿಸಿ ಹೇಳ್ಬೇಕು. ಓಕೆ, ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಅಲ್ಲಿ ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು. ಓಕೆ, ಇದಿಷ್ಟೇ ಮೆಡಿಕಲ್ ಟೆಸ್ಟ್ ಒಳಗೆ ನಡೀತೈತಿ. ಭಾಳ ಅಂಜಾಕ್ ಹೋಗ್ಬೇಡ್ರಿ, ಆರಾಮಾಗಿ ಪಾಸ್ ಆಗ್ತೀರಿ. ನಿಮ್ಮ ಕಣ್ಣು ಕರೆಕ್ಟಾಗಿ ಕಾಣ್ತಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು. ಏನು ಅಂಜುವಂಥದ್ದೇನಿಲ್ಲ. ಅಷ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕಿ.